ಮಾಧವ ಒಳಗ್ ಬಾ. ಇಟ್ಸ್ ಓಕೆ. ಕೆಳಗಡೆ ನಿಮ್ಮನ್ನು ಕರೀತಿದ್ದಾರೆ. ಆದರೆ ಮಾಧವ, ಜಸ್ಟ್ ಅ ಮಿನಿಟ್, ಜಸ್ಟ್ ಪ್ಲೀಸ್ ಕಮ್ ಇನ್ ಸೈಡ್ ಬಾ. ಕೆಳಗಡೆ ಮೆಹಂದಿ, ಅದು ಹೆಂಗಸು ವಿಷಯ. ನಾನು ನೀನು ಹೋಗಿ ಏನು ಮಾಡೋಕ್ಕಾಗತ್ತೆ? ಐ ಟೆಲ್ ಯು ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಂದು ಪೆಗ್ ಹಾಕು. ಜನಾರ್ದನ, ನನಗಿದೆಲ್ಲ ಅಭ್ಯಾಸ ಇಲ್ಲ. ನಾನು ಹೇಳೋ ಕತೆ ನೀನು ಕೇಳಿದ್ರೆ ಒಂದು ಬಾಟ್ಲ್ ಫಿನಿಶ್ ಮಾಡ್ತೀಯ, ದೇವದಾಸ್ ಅಂತಾರ. ಅಲ್ಲ ಕಣೆ ಮಾಧವ, ನೀನು ನೋಡಿದ್ರೆ ತುಳಸಿ ತುಳಸಿ ಅಂತ ಅವಳು ಹಿಂದ್ಗಡೆ ಬಿದ್ದಿದ್ಯಾ. ಅವಳು ಮಗ ನೋಡಿದ್ರೆ ಅವಳಿಗೆ ಮದುವೆ ಮಾಡೋಕ್ಕೆ ಗಂಡು ಹುಡುಕ್ತಿದ್ದಾನೆ. ಹಾ, ಜನಾರ್ದನ್, ನಿಮ್ಮನ್ನೆಲ್ಲ ಕೆಳಗೆ ಕರೆಯೋಕ್ಕೆ ಬಂದೆ, ಆದರೆ ನೀವು ಬರೋ ಸ್ಥಿತಿಲಿಲ್ಲ. ನಾನೇ ಹೋಗ್ತೀನಿ. ಮಾಧವ, ನೀನೊಂಥರ ಜಾನ್ ಕಿವಿಡಾಕಣ. ನಾವು ತುಳಸಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ರು, ನೀನೇನು ಕೇಳಿಸ್ದಿರೋ ಥರ ಹಾಗೆ ಹೋಗ್ತಿದ್ಯಾ? ನಿನಗೆ ಅವಳು ಮದುವೆ ಸುದ್ದಿ ಕೇಳಿ ಫೀಲ್ ಆಗ್ತಿದೆ ಅಲ್ವಾ? ಒಂದು ಬೇಗ ಹಾಕ್ಬಿಡು, ಎಲ್ಲ ಸರಿ ಹೋಗುತ್ತೆ. ಹೇ, ನಿನಗೆ ಹೇಳ್ತಿರೋದು ಕಣೋ. ನೀ ಬೇರೆದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ತುಳಸಿ ಬಗ್ಗೆನೇ ಮಾತಾಡೋಣ. ಅಲ್ಲ, ನಿಮ್ಮಿಬ್ಬರ ಕಥೆನೇ ಹೇಳಪ್ಪ, ನಾವೆಲ್ಲ ಕೇಳ್ತೀವಿ. ನೋಡು ಜನಾರ್ದನ್, ವಿನಾಕಾರಣ ಅವ್ರ ಹೆಸರು ತರೋದು ಬೇಡ. ಅದು ಕುಡ್ದಿರುವಾಗ ಅವ್ರ ಬಗ್ಗೆ ಮಾತಾಡಲೇಬೇಡಿ. ರಿಲ್ಯಾಕ್ಸ್ ಮಾಧವ, ನಾನೇ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೇನಾ? ಓಕೆ, ನಿಂಗೆ ಯಾವ ಥರ ಇಷ್ಟನೋ ಆ ಥರನೇ ಮಾತಾಡೋಣ ಬಾ. ಜಗಿ, ಅದೇ ಅವ್ರ ಮನೆಗೆ ಹೋಗಿದ್ದು ಎಲಾಬ್ರೇಟ್ ಆಗಿ ಹೇಳು. ಓ ಮೈ ಗಾಡ್, ಇಂಥವ್ರೆಲ್ಲ ಇರ್ತಾರೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಆ ಸಮರ್ಥ್ ನಾಲಾಯಕ್ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಲೋ ಲೆವೆಲ್ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೆಹಂದಿ ಡಾರ್ಕ್ ಆದಷ್ಟು ಒಳ್ಳೇದು ಗೊತ್ತಾ? ಯಾಕೆ ಮಾವ್? ಮದ್ವೆ ಹುಡುಗಿ ಕೈಲಿ ಮೆಹಂದಿ ಡಾರ್ಕ್ ಆದಷ್ಟು ಮುಂದೆ ಅವಳು ತುಂಬಾ ಚೆನ್ನಾಗಿರ್ತಾಳಂತೆ. ಇದೇನ್ ಲಾಜಿಕ್ ಮಾಮ್? ಹೌದು ದೀಪು, ಹೋಗ್ಲಿ ಬಿಡು. ಈಗಿನ ಕಾಲದ ಹುಡುಗಿರು ಇದನ್ನೆಲ್ಲ ನಂಬಲ್ಲ. ಆದ್ರೂ ತಿಳ್ಕೊ, ಮೆಹಂದಿ ಡಾರ್ಕ್ ಆದಷ್ಟು ಹುಡುಗ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೊತಾನಂತೆ. ನಿನ್ ಮೆಹಂದಿ ಎಷ್ಟು ಡಾರ್ಕ್ ಆಗಿದೆ ನೋಡು. ಅಭಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಇದನ್ನ ನಾನು ನಂಬ್ತೀನಿ ಮಾ. ಮನೇಲೆ ಈ ಪಾರ್ಟಿ ಅರೇಂಜ್ ಮಾಡಿದ್ದು ಒಳ್ಳೇದೇ ಆಯ್ತು ಬಾಬಾ. ನಿಮ್ಗಿಷ್ಟ ಆಗ್ಬೇಕಿತ್ತು. ಅತ್ತೆ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತವರೆಗೂ? ಬನ್ನಿ, ನೀವು ಮೆಹಂದಿ ಹಾಕ್ಸ್ಕೊಳ್ಳಿ. ಪೂರ್ಣಿ, ತುಂಬಾ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಬರೋಣ ಅಂತ, ಅದಕ್ಕೆ ಇವಾಗ ಬಂದೆ. ಪೂರ್ಣಿ, ಮೆಹಂದಿ ತುಂಬಾ ಚೆನ್ನಾಗಿದೆ. ಭಾವ, ಏನಾಯ್ತು ನಿನಗೆ ಮಾಧವ?
ನಿನ್ನನ್ನು ಯಾವತ್ತೂ ನಾನು ಈ ರೀತಿ ನೋಡೇ ಇರಲಿಲ್ಲ. ಯಾಕೋ ತುಂಬ ಒಂಟಿ ಅನಿಸ್ತು ದತ್ತ. ಈ ಕ್ಷಣಕ್ಕೆ ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಆದರೆ ನಂಗೆ ಯಾರೂ ಇಲ್ಲ ಅನಿಸ್ತಿದೆ. ನಾನು ಎಷ್ಟೇ ಹೀಯಾಳಿಸಿದ್ರೂ ನನಗೆ ಇಷ್ಟೊಂದು ನೋವಾಗಿರ್ಲಿಲ್ಲ. ಇನ್ನು ಒಂದು ಕ್ಷಣನೂ ಅಲ್ಲಿರೋದು ಬೇಡ ಅನ್ನಿಸ್ತು, ಹೊರಟುಬಿಟ್ಟೆ. ಆದರೆ ನೀವು ಸಿಗ್ತೀರಾ, ನಾನು ಇಲ್ಲಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡ ಮಾಧವ. ಕೆಲವೊಂದು ಸಲ ನಾವು ಎಲ್ಲಿಗೆ ಅಂತ ಹೊರಟಿದ್ರು ಆ ಭಗವಂತ ನಮ್ಮನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲೇ ತಲುಪಿಸ್ತಾನೆ. ನೀನೀಗ ನನ್ನ ಹತ್ರ ಬಂದ ಹಾಗೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಚಿಂತೆ ಮಾಡಬೇಡ ಕಣೋ. ನಿನ್ನ ತುಳಸಿ ಮುಂದೆ ಅಗ್ನಿ ಪರೀಕ್ಷೆನೇ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಮಾಧವ. ನೀನು ಇದನ್ನ ಗೆಲ್ಲಬೇಕು ಅಷ್ಟೇ. ರತ್ನ, ಎಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಾ. ಅಲ್ಲ, ಅರಿಶಿನ ಶಾಸ್ತ್ರ ಮುಗಿದ ತಕ್ಷಣ ನಾವು ರೆಸಾರ್ಟ್ಗೆ ಹೋಗ್ಬೇಕು, ನಿಮಗೆ ಗೊತ್ತಿದೆಯಲ್ಲ. ನೀವಿಷ್ಟು ಮೆಲ್ಲ ಕೆಲಸ ಮಾಡಿದ್ರೆ ಮುಹೂರ್ತ ಮೀರ್ ಹೋಗುತ್ತೆ. ನೋಡಿ, ಬೇಗ ಹೋಗಿ ಡ್ರೈವರ್ಗೆ ಗಾಡಿ ರೆಡಿ ಮಾಡಕ್ ಹೇಳ್ಬಿಡಿ. ಹೋಗಿ. ಅಭಿ, ನೆನ್ನೆ ನಡೆದಿದ್ದ ವಿಷಯ ಯೋಚಿಸ್ತಿದ್ಯಾ? ಇಲ್ಲ ಬ್ರೋ, ನೆನ್ನೆ ಅವ್ರಿಗೆ ಹೇಳಿದಾಯ್ತಲ್ಲ, ಸರಿಯಾಗಿ ನಿದ್ದೆ ಆಗಿಲ್ಲ ಅಷ್ಟೇ. ಹೋಗ್ಲಿ ಬಿಡು. ರೆಸಾರ್ಟ್ ಹೋಗುವಾಗ ಕಾರಲ್ಲಿ ಮಲ್ಗಕ್ಕೆ ಸ್ವಲ್ಪ ರೆಸ್ಟ್ ಸಿಗತ್ತಲ್ಲ. ಈಗ ನಿನ್ ಮುಖ ಹೀಗೆ ಮಾಡ್ಕೊಂಡಿರ್ಬೇಡ. ನಿನ್ ಮದುವೆ ಕಣೋ. ಇನ್ನು 10 ವರ್ಷ ಬಿಟ್ಟು ನೀನು ಈ ದಿನ ಯೋಚಿಸಿದಾಗ ನೀನು ಎಷ್ಟು ಖುಷಿಯಾಗಿದ್ದೆ ಅನ್ನೋದು ನೆನಪಾಗಬೇಕು, ಬೇಜಾರಾಗಿದ್ದೆ ಅಂತಲ್ಲ. ರೈಟ್ ಬ್ರೋ, ಯು ಆರ್ ರೈಟ್ ಅಂತಿದ್ಯಾ, ಬಟ್ ನನ್ನ ಮಾತು ಕೇಳಲ್ವಲ್ಲ ನೀನು? ಯಾಕೆ ಬ್ರೋ ಹೀಗೆ ಹೇಳ್ತಿದ್ಯಾ? ಐ ಆಮ್ ಫೈನ್. ಮತ್ತೆ ಸ್ಮೈಲೇ ಮಾಡ್ತಿಲ್ಲ. ಬರ್ದೆ ಎಲ್ಲಿ ಹೋಗ್ತಾರೆ? ಜನಾರ್ದನ್ ಕಡೆಯಿಂದ ಚೆನ್ನಾಗಿ ಬಿಸಿ ಮುಟ್ಸಿದ್ದೀನಲ್ಲ, ಮದ್ವೆ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಬ್ರೋ, ನಿಂಗೆ ನನ್ನ ಫ್ರೆಂಡ್ಸ್ ಗ್ರೀಷ್ಮಾ ಮತ್ತೆ ಹರ್ಷಿತಾ ಗೊತ್ತಿದ್ದಾರಲ್ವಾ? ಅವತ್ತು ಮನೆಗೆ ಬಂದಿದ್ರಲ್ಲ? ಹಾ, ಅವ್ರು ಆಕ್ಚುಲಿ ಅಭಿಬ್ರೋ ಮದ್ವೆಗಂತ ಕೂರ್ಗಿಂದ ಬರ್ತಾ ಇದ್ದಾರೆ. ಆದ್ರೆ ದಾರಿನಲ್ಲಿ ಅವ್ರ ಗಾಡಿ ಕೆಟ್ಟೋಯ್ತಂತೆ. ಓ, ನಾನು ಈಗಲೇ ಡ್ರೈವರ್ನ ಕಳಿಸ್ತೇನೆ. ಅದಾಗಿದ್ರೆ ನಾನೇ ಹೇಳ್ತಿದ್ದೆ ಬ್ರೋ, ಆದ್ರೆ ಅವ್ರಿರೋ ಜಾಗದಲ್ಲಿ ಒಂದು ಮನೆ ಕೂಡ ಇಲ್ವಂತೆ. ಯಾರ್ಯಾರೋ ಬಂದ್ರೆ ನಾವು ಕಂಫರ್ಟಬಲ್ ಆಗಿರಲ್ಲ, ಅಭಿಬ್ರೋನೇ ಕಳ್ಸು ಅಂತ ಹೇಳಿದ್ರು. ನಾನಾ? ನಿಧಿ ಇಲ್ಲೇ. ಪ್ಲೀಸ್ ಬ್ರೋ, ಯಾರ್ಯಾರೋ ಹೋದ್ರೆ ಅವ್ರು ಕಂಫರ್ಟಬಲ್ ಆಗಿರಲ್ವಂತೆ.
ಇಟ್ಸ್ ಓಕೆ ಬ್ರೋ, ನೀವು ಹೋಗ್ಬಾ. ಓಕೆ ಅಭಿ, ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ. ಏನಾದರೂ ಬೇಕಂದ್ರೆ ಕಾಲ್ ಮಾಡು. ಶ್ಯೂರ್ ಸರ್. ಥ್ಯಾಂಕ್ ಯು ಬ್ರೋ. ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಲೊಕೇಶನ್ ಕಳ್ಸಿದ್ದೀನಿ. ಓಕೆ. ಚಿಂತೆ ಮಾಡಬೇಡಿ ಮಾವ, ಚಿಕ್ಕ ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವು ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ ಮಾವ? ನೀವು ಬಂದೇ ಇಲ್ವೇನೋ ಅಂತ ಟೆನ್ಷನ್ ಆಗಿತ್ತು ನನಗೆ. ನೀವು ನೋಡಿದ್ರೆ ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ. ನನ್ನ ಮಗನ ಮದುವೆ ಅಲ್ವಾ? ಆದ್ರೂ ನಿನ್ನೆ ನೀವು ಯಾಕೆ? ಬಿಡು ಪೂರ್ಣಿ, ನಾನು ನಿನ್ನೆ ಇಲ್ಲಿಂದ ಹೋದ್ಮೇಲೆ ದತ್ತ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿದ್ಮೇಲೆ ಮನಸ್ಸಿಗೆ ಸಮಾಧಾನ ಆಯಿತು. ಇವತ್ತು ಅಭಿಗೋಸ್ಕರ ನಾವೆಲ್ಲ ಖುಷಿಯಾಗಿರ್ಬೇಕು ಅಂತ ರಾತ್ರಿನೇ ಬಂದ್ಬಿಟ್ಟೆ. ಹೌದು, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಲೇ ಇಲ್ವಲ್ಲ? ನಮ್ಮ ಮಾವ ಯಾವತ್ತಿದ್ರು ಹೀರೋನೇ. ಥೇಟ್ ಮಗುನ್ ತರ ಕಾಣಿಸ್ತಿದ್ದೀರಾ. ತರ್ಲೆ. ಯಜಮಾನ್ರೆ, ನಮ್ಮ ಆಡ್ತು ಅಂದ್ರೂ ನೀವು ಕೇಳ್ತಿಲ್ಲ ಕಣಿ. ಮಗನ್ ಮದುವೆ ಇಟ್ಕೊಂಡು ಎಂತ ಇದೆಲ್ಲ? ನಮ್ಮನೆದೇ ಕಾರ್ಗಳಲ್ವ ರಾಮಣ್ಣ, ಪೂಜೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆ, ಪರವಾಗಿಲ್ಲ ಬಿಡು. ಮದುವೆಗೆ ಹೋಗೋ ವೆಹಿಕಲ್ಗಳು ಪಳ ಪಳ ಅಂತ ಹೊಳಿತಿರ್ಬೇಕು. ಯಜಮಾನ್ರೆ, ಟಿ ಬಂತು. ಶಾರೂರೆಮ್ಮೆರು ಹೇಳಿರೋ ವಾಲ್ಗದವ್ರು ಬರ್ತಾರಮ್ರು. ಅವ್ರದ್ದು ನಮ್ಮ ಜೊತೆ ರೆಸಾರ್ಟ್ಗೆ ಬರ್ತಾರಂತೆ. ಏನಮ್ಮ ನಿಜ ಮಾಡ್ಬಿಟ್ಟಿದ್ದೀರಾ? ಇಲ್ಲೇ ಲಾಸ್ಟು, ಇನ್ನು ಮುಂದಕ್ಕೆ ಹೋಗಲ್ಲ, ಇಳ್ಕೊಳ್ಳಿ. ದೇವರೇ, ನನ್ನ ಸೊಸೆ ಯಾವತ್ತೂ ಹೀಗೆಲ್ಲ ಒಬ್ಳೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ದೋಳಲ್ಲ. ಅವಳಿಗೊಂದು ನೆಲೆ ಸಿಗೋ ಹಾಗೆ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ರೆ ನೀನು ಅವಳೇ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೀಯಲ್ಲ. ದಯವಿಟ್ಟು ಅವಳು ವಾಪಸ್ ಮನೆಗೆ ಬರೋ ಹಾಗೆ ಮಾಡಪ್ಪ. ಅರೆ ಮಾಧವ, ಇಷ್ಟು ಬೆಳಿಗ್ಗೆ ಯಾಕೆ ಫೋನ್ ಮಾಡ್ತಿದ್ದಾನೆ? ಹೇಳು ಮಾಧವ. ದತ್ತ, ತುಳಸಿಯವ್ರು ಇಲ್ಲಿದ್ದಾರೆ, ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು? ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲಿಗೆ ಬಂದಿದ್ದಾಳ? ಅಲ್ಲ, ಇಲ್ಲಿಗೆ ಬರಬೇಕು ಅಂತ ಬಂದಿದ್ದಲ್ಲ. ಅದು ಓಲಗದವರು ಬರ್ತಿದ್ದ ಟಿಟಿಯಲ್ಲಿ ಬೈ ಮಿಸ್ಟೇಕ್ ಹತ್ಕೊಂಡು ಬಂದಿದ್ದಾರೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ದೇವ್ರೆ, ಅವತ್ತು ಹೀಗೆ ಪ್ರಶ್ನೆಗಳನ್ನು ಇಟ್ಕೊಂಡು ನಿನ್ನ ಮುಂದೆ ಬಂದಾಗ ಮಾಧವನ್ನ ಕಳಿಸಿ ಉತ್ತರ ಸಿಗೋ ಹಾಗೆ ಮಾಡಿದೆ. ಈಗ
ನನ್ನ ಸೊಸೆಗೆ ಒಂದು ನೆಲೆ ಸಿಗೋ ಹಾಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ಅವಳು ಮನೆ ಬಿಟ್ಟು ಸೀದಾ ಮಾಧವನ್ ಮನೆ ಹತ್ರನೇ ಹೋಗೋ ಹಾಗೆ ಮಾಡಿದೆ. ಇದೆಲ್ಲ ಕಾಕತಾಳೀಯವಾಗಿ ನಡೀತಿದೆ ಅಂತ ನಾನು ನಂಬೋದಿಲ್ಲ ದೇವ್ರೆ. ಯಾವುದೋ ಬಲವಾದ ಕಾರಣಕ್ಕೇನೆ ನೀನು ಇದನ್ನು ನಡೆಸ್ತಾ ಇದ್ದೀಯಾ ಅನ್ನೋದು ನನ್ನ ನಂಬಿಕೆ. ನಿನ್ನ ಲೀಲೆ ಈಗ ನನಗೆ ಅರ್ಥವಾಯಿತು ದೇವ್ರೆ. ದತ್ತ, ಹಾ ಮಾಧವ, ನೀನೊಂದು ಕೆಲಸ ಮಾಡು, ಅವಳನ್ನ ಕರ್ಕೊಂಡು ಇಲ್ಲಿ ಶ್ರೀನಿವಾಸರ ದೇವಸ್ಥಾನಕ್ಕೆ ಬಾ. ನಾನಾ? ಹೌದು ಮಾಧವ, ತುಳಸಿ ಇವಾಗ ಯಾವ ಸ್ಥಿತಿನಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತು. ಇಲ್ಲ ಅನ್ಬೇಡ, ದತ್ತನಾಗಿ ಕೇಳ್ತಾ ಇಲ್ಲ ಮಾಧವ, ಅವಳ ತಂದೆ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ. ಎಲ್ಲೋಗ್ತಾ ಇದೆಯಾ? ಈಗೇನು ಕುಡ್ದಿಲ್ಲ ಅಲ್ವಾ ನಾನು? ಸ್ವಲ್ಪ ಮೆಚೂರ್ಡಾಗಿ ಬಿಹೇವ್ ಮಾಡೋದು ಕಲಿ. ನಾನೇ ನಮಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಾ? ತಾತ ಮನ್ಸಿಗೆ ಬಂದಾಗ ಮಾತಾಡ್ತಾರೆ, ನೀ ಅದಕ್ಕೆ ತಕ್ಕ ಕುಣಿಬೇಡ. ಅಮ್ಮನ ಹುಡ್ಕೋಕೆ ಹೋಗ್ತಿದ್ದೀನಿ. ಸರಿ, ನಾನು ಬರ್ತೀನಿ. ಏಕೆ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ? ನನ್ನ ಪಡಿ ನಾ ಹೋಗ್ಲಾ? ನಿನ್ನ ಪಾಡಿಗೆ ನಿನ್ನ ಬಿಟ್ಟಿರೋದಕ್ಕೆ ಹೀಗಾಗಿರೋ ಅವಾಂತರನೇ ಸಾಕು. ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಾ. ಅಮ್ಮ ಎಲ್ಲಿದ್ದಾರೋ ಏನೋ ಅಂತ ನೆನ್ಸ್ಕೊಂಡ್ರೇನೆ ಕೈಕಾಲೆಲ್ಲ ನಡುಗ್ತಾ ಇದೆ. ಅಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಎಲ್ಲಿದ್ರಂತ ಹುಡ್ಕೋಣ, ಬಂದಿರು. ತಾತ, ಯಾಕೆ ಸುಮ್ಮನೆ ಅದೇ ಮಾಧವ? ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ದತ್ತ, ಈಗ ಯಾಕವೆಲ್ಲ? ನೋಡು ಮಾಧವ, ನೀನು ಈವಾಗ ಹೇಳದೆ ಹೋದರೆ ಇನ್ನು ಯಾವತ್ತೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತಿದೆ. ಹೇಳು ಮಾಧವ, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಯಾವ ಮುಚ್ಚು ಮರೆ ಇಲ್ಲದೆ, ಸಂಕೋಚ ಇಲ್ಲದೆ ಹೇಳ್ಬಿಡು. ಅಲ್ಲ, ಇವತ್ತು ಒಂದು ಕೆಲಸ ಮಾಡು, ನಾನಿರೋದ್ರಿಂದ ನಿನಗೆ ಹೇಳೋದಕ್ಕೆ ಮುಜುಗರ ಆಗುತ್ತೆ ಅನ್ನೋ ಹಾಗಿದ್ರೆ ನೀವಿಬ್ಬರೇ ಹೋಗಿ ಮಾತಾಡಿ. ಹೋಗು ತುಳಸಿ. ಅಲ್ಲ ಮಾವ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಹೋಗು ತುಳಸಿ, ಮಾಧವ ಏನು ಹೇಳ್ತಾನೆ ಕೇಳು, ಎಲ್ಲ ಅರ್ಥ ಆಗುತ್ತೆ. ಜನ ಅಂದ್ಕೋಬಹುದು ಈ ವಯಸ್ಸಲ್ಲಿ ಇದೇನು ಹುಚ್ಚು ಅಂತ. ಆದರೆ
ಅವ್ರು ಅನ್ಕೊಳ್ಳೋ ಹಾಗೆ ನಂದು ಮರ ಸುತ್ತೋ ಪ್ರೀತಿ ಅಲ್ಲ. ಇಮೋಷ್ನಲಿ ಒಬ್ಬರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗಿ ಜೀವನ ಪೂರ್ತಿ ಜೊತೆಯಾಗಿರೋ ಪ್ರೀತಿ, ಒಬ್ರನ್ನೊಬ್ರು ಆರಾಧಿಸುವ ಪ್ರೀತಿ. ನೀವು ನನಗೆ ಶುದ್ಧವಾದ ಸ್ನೇಹ ಕೊಟ್ರಿ, ಆದರೆ ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಹೆಚ್ಚಿನ ಭಾವನೆ ಬೆಳೆಸ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ತುಳಸಿಯವರೇ. ತುಳಸಿ, ಎಲ್ಲ ಕೇಳಿಸ್ಕೊಂಡ್ಯಾ ನೀನು? ಮಾಧವ, ನೀನು ಬಹಳ ದಿವಸಗಳಿಂದ ನನಗೆ ಗೊತ್ತಿಲ್ಲ ನಿಜ. ಆದರೆ ನಿನ್ನನ್ನು ನೋಡಿದ ದಿವಸದಿಂದ ನಿನ್ನ ಬಗ್ಗೆ, ನಿನ್ನ ಮನೆಯವರ ಬಗ್ಗೆ, ನಿನ್ನ ಪರಿಸ್ಥಿತಿ ಬಗ್ಗೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಪರಿಚಯದಿಂದ ತುಳಸಿ ಎಷ್ಟು ಬದಲಾಗಿದ್ದಾಳೆ, ತುಳಸಿ ಪರಿಚಯದಿಂದ ನೀನೆಷ್ಟು ಬದಲಾಗಿದ್ದೀಯಾ ಅನ್ನೋದು ಕೂಡ ನಾನು ಬಹಳ ಹತ್ತಿರದಿಂದ ಕಂಡಿದ್ದೀನಿ. ನಿಮ್ಮಿಬ್ಬರ ಬಗ್ಗೆ ನಮ್ಮ ಮನೆಯವರು, ಸಮಾಜ ಏನೆಲ್ಲ ಪ್ರಶ್ನೆ ಕೇಳುತ್ತೋ ಅದಕ್ಕೆಲ್ಲ ನಾನು ನಿಮ್ಮ ಮೇಲಿನ ಪ್ರೀತಿ ಕಾಳಜಿಯಿಂದ ಆ ಹಿರಿಯನಾಗಿ ಅದಕ್ಕೆ ಉತ್ತರ ಹುಡುಕಿದ್ದೀನಿ. ನಿಮ್ಮಿಬ್ಬರಿಗೂ ಒಪ್ಪಿಗೆ ಅಂತಾದರೆ ಇವತ್ತೇ ಇದೇ ದೇವಸ್ಥಾನದಲ್ಲೇ ಈಗಲೇ ನಿಮ್ಮಿಬ್ಬರಿಗೂ ಮದುವೆ. ಮಾವ, ಏನ್ ಹೇಳ್ತಾ ಇದ್ದೀರಾ? ತುಳಸಿ, ಇಷ್ಟು ವರ್ಷಗಳಲ್ಲಿ ನಿನ್ನ ವಿಷಯದಲ್ಲಿ ನಾನು ಏನಾದರೂ ನಿರ್ಧಾರ ತಗೊಂಡಿದ್ರೆ ಅದು ನಿನ್ನ ಹಿತಕ್ಕಾಗಿಯೇ ತಗೊಂಡಿದ್ದೀನಿ. ತಗೊಳ್ಳಿ.
ಆದರೆ ನಾನು ಇದನ್ನ ದೈವಲೀಲೆ ಅಂತೀನಿ. ನೀವಿಬ್ರು ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ದೇವರೇ ನಿಮ್ಮನ್ನ ಒಂದು ಮಾಡೋ ನಿರ್ಧಾರ ತಗೊಂಡಿದ್ದಾನೆ. ನಮ್ಮ ತುಳಸಿಗೆ ಬೇರೆ ಪ್ರಪಂಚನೇ ಗೊತ್ತಿರಲಿಲ್ಲ ಮಾಧವ. ಗೃಹಿಣಿಯಾಗಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದ ಅವಳ ಬದುಕು ಆಮೇಲೆ ಟಿವಿ ಶೋ, ಟಿಫನ್ ಸರ್ವೀಸು, ಕೆಫೆನಲ್ಲಿ ಹೆಡ್ ಶೆಫ್ ಅಂತ ಎಲ್ಲ ಬದಲಾಗಿದ್ದು ನಿನ್ನಿಂದ ಮಾಧವ. ತುಳಸಿ ಒಬ್ಬ ಅಚ್ಚುಕಟ್ಟಾದ ಗೃಹಿಣಿ ಅಂತ ನಂಗೆ ಗೊತ್ತಿತ್ತು. ಆದರೆ ಅವಳು ಮನೆಯಲ್ಲಿ ಅಷ್ಟೇ ಅಲ್ಲ, ದೊಡ್ಡ ಕೆಫೆನೇ ಸುಧಾರಿಸಬಲ್ಲಂತ ಜಾಣೆ ಅಂತ ಅರ್ಥ ಮಾಡ್ಕೊಂಡಿದ್ದು ನೀನು. ಕೆಫೆ ನಿನ್ನ ಕೈ ತಪ್ಪು ಹೋಗುತ್ತೆ ಅಂತನ್ನೋ ಪರಿಸ್ಥಿತಿ ಬಂದಾಗ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಿನಗೆ ಕೈ ಜೋಡಿಸಿದವಳು ತುಳಸಿ. ಅವಳಿಗೆ ಆಕ್ಸಿಡೆಂಟ್ ಆದಾಗ ಎಲ್ರಿಗಿಂತ ಮುಂಚೆ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಅವಳ ಜೊತೆಯಲ್ಲೇ ಇದ್ದು ಅವಳನ್ನು ನೋಡಿಕೊಂಡವನು ನೀನು ಮಾಧವ. ನ್ಯೂಸ್ ಪೇಪರ್ನವರು ನಿಮ್ಮಿಬ್ಬರ ಬಗ್ಗೆ ಬರೆದಾಗ ತುಳಸಿಗೋಸ್ಕರ ಇಂಟರ್ವ್ಯೂ ಕೊಟ್ಟು ಅವಳ ಬಗ್ಗೆ ಯಾರೂ ಕೆಟ್ಟದಾಗೆ ಮಾತಾಡ್ಕೊಳ್ದೇ ಇರೋ ಹಾಗೆ ಕಾಪಾಡಿದ್ದು ನೀನು ಮಾಧವ. ತೀರಾ ಅರ್ಥ ಇಲ್ಲದೆ ಇರೋ ಆಚರಣೆಗೆ ಗಂಟು ಬೀಳದೆ ಇದ್ರೂ ಕೂಡ ನಾನು ಸಂಪ್ರದಾಯಿಸ್ತೇನೆ. ಈ ವಯಸ್ಸಲ್ಲಿ ಇಬ್ಬರಿಗೂ ಮದುವೆ ಬೇಕಾ ಅಂತ ನಿನ್ನ ಮಕ್ಕಳು ಸಮಾಜ ಕೇಳೋ ಹಾಗೆ ನನ್ನನ್ನು ನಾನೇ ಪ್ರಶ್ನೆ ಕೇಳ್ಕೊಂಡಿದ್ದೀನಿ. ಆದರೆ ತುಂಬ ಯೋಚನೆ ಮಾಡಿದ ಮೇಲೆ ನನ್ನ ಮನಸ್ಸು ಕೊಟ್ಟ ಉತ್ತರ, ಆ ದೇವರು ಕೊಟ್ಟ ಉತ್ತರ ಎರಡೂ ಒಂದೇ ಆಗಿತ್ತು. ಇವತ್ತು ನನ್ನ ಮಗನ ಮದುವೆ. ಆದರೂ ದತ್ತನ ಮಾತಿಗೆ ನಾನು ಒಪ್ಕೊಂಡ್ಬಿಟ್ಟೆ. ಸ್ನೇಹಿತೆಗಿಂತ ಹೆಚ್ಚಾಗಿ ನೋಡ್ತಿರೋ ತುಳಸಿಯವರನ್ನ ಕಳ್ಕೊಳ್ಳೋದಕ್ಕೂ ನಾನು ಮನಸ್ಸು ಒಪ್ತಿಲ್ಲ. ಅವ್ರು ಸಿಗೋಕ್ ಮೊದಲು ಜೀವನ ಇತ್ತು, ಆದರೆ ಈಗ ಅವ್ರು ಇಲ್ಲದೆ ಇರೋ ಜೀವನ ಇಲ್ಲ ಅನಿಸ್ತಿದೆ. ಹಾಗಂತ ತಂದೆಯಾಗಿ ನನ್ನ ಜವಾಬ್ದಾರಿ ನಾನು ಮರ್ತಿಲ್ಲ. ಇಲ್ಲಿಂದ ಹೋಗಿ ನಾನೇ ಮುಂದೆ ನಿಂತು ಅಭಿಗೆ ಮದುವೆ ಮಾಡಿಸ್ತೀನಿ. ಕ್ಷಮಿಸಪ್ಪ. ತುಳಸಿ ಮಾಧವರ ಮದುವೆ ಆಗೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನೆ ಹೇಳ್ದಾಗೆ ನೀವೇನಾದರೂ ಆ ಥರದ ಕೆಲಸ ಮಾಡಕ್ ಹೊರಟಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ತಾತ. ನಿಮ್ಮ ಜೊತೆ ಆ ಸಿರಿನೂ ಸೇರ್ಕೊಂಡಿದ್ದಾಳೆ. ನನ್ನ ಹತ್ರ ಅಮ್ಮನ ಹುಡ್ಕೋಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನೀವೆಲ್ಲ ಬೇರೆ ಏನೋ ಮಾಡಕ್ ಹೋಗಿದ್ರ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಸಿರಿ, ಫೋನ್ ಎತ್ತು ಪ್ಲೀಸ್, ಫೋನ್ ಎತ್ತು. ಗಾಡಿ ಆಫ್ ಮಾಡಪ್ಪ. ಡೀಸೆಲ್ ಬೆಲೆ ಎಷ್ಟು ಗೊತ್ತಾ? ಅಯ್ಯ. ಹಲೋ, ಏನಪ್ಪ ಸಿಕ್ಕಿದ್ರ ನಿಮ್ಮಮ್ಮ? ನಿಮ್ಮ ಮನೆ ಹತ್ರ ಹೋದ್ರೆ ಯಾರು ಇಲ್ವಂತೆ? ಇಲ್ಲ, ಅಮ್ಮ ಇನ್ನೂ ಸಿಕ್ಕಿಲ್ಲ. ನಾವ್ರನ್ನ ಹುಡ್ಕೋದಕ್ಕೆ ಹೊರಗೆ ಬಂದಿದ್ದೀವಿ.
ಅದಕ್ಕೆ ಮೊದಲೇ ಅರಿವಿಲ್ಲ. ನಿಮ್ಮಮ್ಮ ಸಿಕ್ಕಿದ ತಕ್ಷಣ ಹೇಳ್ಬಿಡಪ್ಪ, ನಾವೆಲ್ಲ ಅವಳಿಗೋಸ್ಕರ ಕಾಯ್ತಾ ಇದೀವಿ ಅಂತ. ನಾವೆಲ್ಲ ಇರೋವಾಗ ಅವಳು ಮನಸ್ಸಿಗೆ ತೋಚಿದ್ದನ್ನ ಮಾಡಕ್ ಬಿಡೋದಿಲ್ಲ ನಾವು ಅನ್ನೋದು ಅವಳಿಗೆ ಗೊತ್ತಿರ್ಲಿ. ಅರ್ಥ ಆಯ್ತಾ? ಬನ್ರಪ್ಪ, ನೀವು ಹುಡುಕಿದ್ ಸಾಕು, ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಹೋಗ್ತಾ ಇಲ್ಲ ಅದ್ರ ದಾರಿಯಲ್ಲಿ ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಟೀ ಬೇರೆ. ನಿಮಗ್ ಪೇಮೆಂಟ್ ಮಾತಾಡಿದ್ದೀನಲ್ಲ, ಅದು ಇನ್ಕ್ಲೂಡಿಂಗ್ ಟೀ. ಕೂತ್ಕ, ಹೋಗೋಣ. ನಡೆಯಪ್ಪ, ಹೋಗೋಣ. ನಿಮ್ ಕರ್ಕೊಂಡು ಹೋಗೋದೇ ಹೆಚ್ಚು, ಟೀ ಬೇರೆ ಕೊಡಿಸ್ತಾರೆ ಇವನ್ಗೆ. ನನ್ನ ಆಚೆ ಇಟ್ಟು ಎಲ್ರೂ ಸೇರಿ ಏನೋ ಮಾಡ್ತಾ ಇದಾರೆ ಅಂದ್ರೆ ಏನೋ ಸೀರಿಯಸ್ ವಿಷಯನೇ ಆಗಿರುತ್ತೆ. ಸುಮ್ಮನಿರ್ಬಾರ್ದು.